ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ ವಿಜಯಪುರದಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ. ಬಸವನ ಬಾಗೇವಾಡಿ ಪಟ್ಟಣದ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಶಾಂತಿ ಸಭೆ ಜರುಗಿತು. ಹೌದು, ತಹಶೀಲ್ದಾರ್ ಯಮನಪ್ಪ ಸೋಮಕಟ್ಟಿ ಮತ್ತು ಡಿವೈಎಸ್ಪಿಯಾದ ಬಲ್ಲಪ್ಪ ನಂದಗಾಂವಿಯವರ ಅಧ್ಯಕ್ಷತೆಯಲ್ಲಿ ಪಟ್ಟಣದ ಯಲ್ಲಾಲಿಂಗ ಮಠದಲ್ಲಿ ಜರುಗಿದ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಜರುಗಿತು. ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬವನ್ನು ಯಮನಪ್ಪ ಸೋಮಕಟ್ಟಿ ಅವರು ಶಾಂತ ರೀತಿಯಲ್ಲಿ ಆಚರಿಸಲು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ಬಲ್ಲಪ್ಪ ನಂದಗಾಂವಿ ಮಾತನಾಡಿ, ಬಸವನ ಬಾಗೇವಾಡಿ ಪಟ್ಟಣದ ಜನತೆ ಹಾಗೂ ಹಳ್ಳಿಯ ಜನರು ಅಶಾಂತಿಯನ್ನ ಕಡಕದಂತೆ ನಡೆದುಕೊಳ್ಳಬೇಕು. ಗಣೇಶನನ್ನ ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಲ್ಲಿ ಆಯೋಜಕರು ಕಡ್ಡಾಯವಾಗಿ ಪೊಲೀಸ್ ಇಲಾಖೆಯ ಅನುಮತಿ ತಪ್ಪದೆ ಕೆವಿ ಮತ್ತು ಅಗ್ನಿಶಾಮಕ ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳಿದರು. ಈ ಸಮಯದಲ್ಲಿ ವಿದ್ಯಾಧರ್ ಕಲಾದ್ಗಿ, ಕೆಪಿಟಿಸಿಎಲ್ ಅಧಿಕಾರಿಯಾದ ರಜಪೂತ್ ಅವರು, ಪಿಎಸ್ಐ ಗುರು ಶಾಂತಗೌಡ ದ್ಯಾಶಾಳ್, ಜಗದೇವಿ ಗುಂಡಳ್ಳಿ, ಅಶೋಕ ಹರಿಯಾಳ, ಅಗ್ನಿಶಾಮಕ ಅಧಿಕಾರಿಯಾದ ಭೀಮಶಂಕರ ಮತ್ತು ಹಲವಾರು ಅಧಿಕಾರಿಗಳು, ತಾಲೂಕಿನ ಹಲವಾರು ಗ್ರಾಮದ ಹಿರಿಯರು, ಯುವಕರು ಉಪಸ್ಥಿತರಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ಸಂಪಾದಕರು ಭರತೇಶ್ ಪಾನಕ್ನವರ್, ಜಮಖಂಡಿ. ಒಂದು ಚಾನ್ಸ್ ಇರ್ತದ. ಅದಕ್ಕಾಗಿ ನೀವು ಏನು ಮಾಡಬೇಕು, ನೀವು ಮೊದಲು ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮೊದಲು ಶೆಡ್ ಮಾಡ್ಕೊಂಡಿರ್ತೀರಿ. ಶೆಡ್ ಮಾಡೋಕ್ಕಿಂತ ಮೊದಲು ನಮ್ಮ KB ಇಲಾಖೆಯಿಂದ ಒಂದು ಪರ್ಮಿಷನ್ ತೊಗೋಬೇಕು. ನೀವು ಕಂಪನಿಯಿಂದ ಏನು ಸರ್ವಿಸ್ ವ್ಯಾರ್ ತೊಗೋತಿರಲ್ಲ, ಆ ಸರ್ವಿಸ್ ವ್ಯಾರ ಚಲೋತ್ತ ಒಳ್ಳೆ ಕ್ವಾಲಿಟಿ ಇದ್ದಿದ್ದು ಕೇಬಲ್ ಆಗಲಿ ಸರ್ವಿಸ್ ವ್ಯಾರ್ ಆಗಲಿ ಅದನ್ನು ತೆಗೆದುಕೊಂಡು ಹಾಕೋಬೇಕು. ಒಂದು ವೇಳೆ ನೀವು ಕೇಬಲ್ ಹಾಕೊಳ್ಳಿಲ್ಲಪ್ಪ ಅಂದ್ರೆ ಒಳಗೆ ನೀವು ಎಷ್ಟು ಅದನ್ನು ಬಳಕೆ ಮಾಡ್ತೀರಿ ಅಷ್ಟು ಸ್ವಲ್ಪ ಒಂದು 20 ರೂಪಾಯಿ 20 ಫೂಟಿನ ಪೈಪ್ಗಳು ಸಿಗ್ತಾವೆ, ವಾಟರ್ ಪೈಪ್. ಆ ಪೈಪ್ ಒಳಗೆ ಹಾಕೊಂಡು ನೀವು ಸರ್ವಿಸ್ ವ್ಯಾರ್ ಹಾಕೊಂಡ್ರೆ ಅನುಕೂಲ ಆಗ್ತೈತಿ. ಮತ್ತು ಅಲ್ಲಿ ಒಂದು ಇದು ಮಾಡ್ತೀರಿ, ನೀವು ಸ್ವಿಚ್ ಬೋರ್ಡ್ ಮಾಡ್ತೀರಿ. ಸರ್ವಿಸ್ ವ್ಯಾರ್ ತಂದುಬಿಟ್ಟು ಒಂದು ಸ್ವಿಚ್ ಬೋರ್ಡ್ ಮಾಡ್ತೀರಿ. ಆ ಸ್ವಿಚ್ ಬೋರ್ಡ್ ಹತ್ರ ಒಂದು ಏನಿಲ್ಲಂದ್ರೂ ಸ್ವಿಚ್ಗಳು ಒಂದು 20 ಸ್ವಿಚ್ಗಳು ಹಾಕೊಂಡಿರ್ತೀರಿ. ಒಂದು ಟೇಪಿಂದು, ಒಂದು ಯಾವುದೋ ಒಂದು ಬಾಕ್ಸಿಂದು 4-5 ಬಾಕ್ಸ್ ಇರ್ತಾವೆ, ಆ ಬಾಕ್ಸಿಂದೂ ಸ್ವಿಚ್ಗಳು ಹಾಕೊಂಡಿರ್ತೀರಿ. ಅಲ್ಲಿ ಸಣ್ಣ ಪುಟ್ಟ ಮಕ್ಕಳು ಏನು ಮಾಡ್ತಾರೆ ಗೊತ್ತಿಲ್ಲ, ಅದನ್ನು ತೆಗೆದು ಹಾಕೋದು ಮಾಡ್ತಾರೆ. ಅದಕ್ಕಾಗಿ ನೀವೇನು ಮಾಡಬೇಕು, 1000 ಆಗಲಿ 2,000 ರೂಪಾಯಿ ಖರ್ಚಾಗಲಿ ಒಂದು ಸ್ವಿಚ್ ಬೋರ್ಡ್ ತೊಗೊಂಡು ಪ್ರತಿಯೊಂದಕ್ಕೂ ಒಂದೊಂದು ಸ್ವಿಚ್ ಸಪ್ರೇಟ್ ಮಾಡಿಕೊಂಡು ಒಂದು ಗಾಡಿಗರಾಗಲಿ ಒಂದು ಎದಕ್ಕರ ಒಂದು ಕಂಬಕ್ಕಾಗಲಿ ಫಿಕ್ಸ್ ಮಾಡಿಕೊಂಡು ಸ್ವಿಚ್ ಬಟನ್ ಬಂದ್ ಆಗೋ ಮಾಡ್ಕೊಂಡ್ರೆ ಭಾಳ ಅನುಕೂಲ ಆಗ್ತೈತಿ. ಮತ್ತು ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಈ ಎರಡು ಹಬ್ಬಗಳ ಶಾಂತಿಯುತ ಆಚರಣೆ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಶಾಂತಿ ಸಭೆಯನ್ನು ಏರ್ಪಡಿಸಿದ್ದಾರೆ. ಈ ಶಾಂತಿ ಸಭೆಯ ವೇದಿಕೆಯ ಮೇಲೆ ಈಗಾಗಲೇ ಎಲ್ಲ ನಮ್ಮ ಅಧಿಕಾರಿ ಮಿತ್ರರು ಹಲವಾರು ಸೂಚನೆಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ನಿಮಗೆ ಯಾವುದೂ ತೊಂದರೆ ಆಗಲಾರ್ದಂಗೆ ಕ್ವಿಕ್ಕಾಗಿ ಪರ್ಮಿಷನ್ ಸಿಗುವಂಥ ರೀತಿಯಲ್ಲಿ ಏನು ಏಕಗವಾಕ್ಷಿ ಪದ್ಧತಿ, ಸಿಂಗಲ್ ವಿಂಡೋ ಸಿಸ್ಟಮ್, ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ಅಧಿಕಾರಿಗಳಿರ್ತೀವಿ, ಎಲ್ಲ ಇಲಾಖೆಯವರು ಇರ್ತೀವಿ. ನಿಮಗೆ ಒಂದು ಸಲ ಬಂದುಬಿಟ್ರಿ ಅಂದರೆ ನೀವು ಪರ್ಮಿಷನ್ ತೊಗೊಂಡು ಹೋಗ್ಬೋದು. ಅಷ್ಟು ಸುಲಭವಾಗಿ ಈ ಸಲ ನೀವು ಪರ್ಮಿಷನ್ ನೀಡ್ತೀವಿ. ಒಂದು ಎರಡನೇದಾಗಿ ಈಗಾಗಲೇ ಈ ಗಣೇಶ ಹಬ್ಬ ಮತ್ತು ಈದ್ ಮಿಲಾದಕ್ಕೆ ತೊಂದರೆ ಕೊಡುವಂಥವ್ರು ಆಲ್ರೆಡಿ ಐಡೆಂಟಿಫಿಕೇಷನ್ ಆಗಿರ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ಅವರೆಲ್ಲ ಹೆಸರುಗಳಿರ್ತಾವೆ. ಅದಕ್ಕೆ ನಾವು ದಾಶಾಳ್ ಅವ್ರಿಗೆ ಹೇಳೋದೇನು ಅಂತಂದ್ರೆ, ಯಾರ್ಯಾರು ಆಲ್ರೆಡಿ ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಾರೆ, ಆಮೇಲೆ ಯಾರ್ಯಾರು ತೊಂದರೆ ಕೊಡುವಂಥ ಅದಾರ ಅಂತಕ್ಕಂಥ ಸಂಶಯಾತ್ಮಕ ವ್ಯಕ್ತಿಗಳೇನದಾರ ಅವರನ್ನು ನನ್ನ ಮುಂದೆ ಹಾಜರುಪಡಿಸಿದ್ರೆ ಅಂದರೆ ನಾವೇನು ಮೊದಲು 107, 110 ಅಂತ ಹೇಳ್ತಿದ್ವಿ. ಈಗ BNS ಆ್ಯಕ್ಟ್ ಪ್ರಕಾರ 126, 127 ಮತ್ತು 129 ಪ್ರಕಾರ ಅವರಿಗೆ ಬಾಂಡ್ ಓವರ್ ಮಾಡ್ತೀವಿ. ಬಾಂಡ್ ಓವರ್ ಮಾಡಿದೆವು ಅಂದರೆ ಅವ್ರಿಗೊಂದು ಭಯ ಇರ್ತದೆ. ಏನಾದರೂ ಅವರು ಈ ಒಂದು ಶಾಂತಿಗೆ ಭಂಗ ತರುವಂಥ ಚಟುವಟಿಕೆಗಳು ತೊಡಗಿದ್ರು ಅಂತಂದ್ರೆ ಅವ್ರಿಗೆ ನೇರವಾಗಿ ನಾವು ಜೈಲಿಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಈಗಾಗಲೇ ಹೇಳಿದೆ ನಾನು, ಕಂಟಿನ್ಯೂಸ್ ಆಗಿ ಅದಕ್ಕೊಂದು ಲೈಟ್ ಸಿಸ್ಟಮ್ಮು, ಒಂದು ಕೆಲವೊಂದು ಹಳ್ಳಿಗಳಲ್ಲಿ 24/7 ನಿಮಗೆ ಲೈಟ್ ಸಿಗದೇ ಇರ್ಬೋದು. ಆ ಟೈಮಲ್ಲಿ ತಾವೊಂದು ಏನಾದರೂ ಒಂದು ಬ್ಯಾಟ್ರಿ ವ್ಯವಸ್ಥೆನೋ UPS ವ್ಯವಸ್ಥೆನೋ ಮಾಡ್ಕೊಂಡ್ರೆ ಒಳ್ಳೆಯದು, ಆಯಿತಾ? ಅದರ ಜೊತೆ ಈ ಗಣಪತಿಗಳು ಇನ್ಸ್ಟಾಲ್ ಮಾಡೋದಲ್ಲಿ ತಾವೆಲ್ಲ ಒಂದು ಸೌಂಡ್ ಸಿಸ್ಟಮ್ ಕುಂದಿರ್ಸಿರ್ತೀರಿ. ನಿಮ್ಮ ಸೌಂಡ್ ಸಿಸ್ಟಮ್ಮು ಯಾವುದೇ ರೀತಿಯ ಉಳಿದ ಪಬ್ಲಿಕ್ಕಿಗೆ ತೊಂದರೆ ಆಗದೇ ಇರೋ ರೀತಿ, ಉಳಿದ ಪಬ್ಲಿಕ್ಕಿಗೆ ಅಥವಾ ಅವರ ಜಾತಿ ಧರ್ಮ ಯಾವುದಕ್ಕೂ ದ್ವೇಷ ಮತ್ತು ಒಂದು ಹೀಯಾಳಿಸುವ ರೀತಿ ಮಾತಾಡಿರುವಂಥ ಯಾವುದೇ ಸ್ಪೀಚ್ಗಳಾಗಲಿ ಅಥವಾ ಹಾಡುಗಳಾಗಲಿ ಹಚ್ಚದೇ ಇದ್ದರೆ ಒಳ್ಳೆಯದು. ಎಲ್ಲಾದರೂ ಗಣಪತಿ ಏನಾದರೂ ನಮಗೆ ಇನ್ನೊಂದು ಧರ್ಮದ ವಿರುದ್ಧ ಅಂತ ಏನಾದ್ರು ಎಲ್ಲರೂ ಮಾತಾಡಿದ್ದು ನೋಡಿದ್ದೀರಾ?
ಮತ್ತು ಗಣಪತಿ ಪೂಜೆ ಮಾಡಕತ್ತಿದವ್ರು ನಾವು ಯಾಕೆ ಅದು ಮಾಡಬೇಕು? ಕೆಲವೊಬ್ರು ಇರ್ತಾರೆ, ಅದು ಉದ್ದೇಶನ ಬೇರೆ, ಗಣಪತಿನ ಪ್ರತಿಷ್ಠಾಪನೆ ಮಾಡೋದು ಹೆಸರಿಗೆ, ಬಟ್ ಅಲ್ಲಿ ಉದ್ದೇಶ ಬೇರೆ ಇರುತ್ತೆ. ಅದೆಲ್ಲ ಮಾಡೋಕ್ಕೆ ಅವಕಾಶ ಇಲ್ಲ. ನೆಕ್ಸ್ಟು